ಅಣ್ಣ ಯಾರಾದರೂ ನಿಮ್ಮ ಆತ್ಮೀಯ ವ್ಯಕ್ತಿ ಬಂದು ನಿಮ್ಗೆ ದೋಸ್ತ ಇವತ್ತೊಂದು ದಿವಸ ನಾಷ್ಟ ಮಾಡ್ಸಲಿ ಅಂದ್ರೆ ನೀವೇನಂತ್ರಿ? ಇವತ್ತು ನಂತೇಳಿ ರೊಕ್ಕಿಲ್ಲಪ್ಪ, ಬೇಕಿದ್ರೆ ಇವತ್ತು ನೀ ಮಾಡಿಸು, ನಾಳೆ ಬೇಕಿದ್ರೆ ನಾ ಮಾಡಿಸ್ನಂತೀರಿ. 50 ರೂಪಾಯಿ ನಾಷ್ಟಾಗಿನ ಮಾಡಿಸಲ್ಲ. ಆದರೆ ಅವನು ಆರಾಮ ತಪ್ಪಿ ದೌಖಾನೆ ಬಿದ್ದಾಗ ನೋಡ್ಬೇಕು, ಬಾಳೆಹಣ್ಣು, ಸೇಬಣ್ಣು, ಎಳ್ನೀರು ಬ್ಯಾಗ್ನೆ ತುಂಬ್ಕೊಂಡು ಹೋಗ್ತೀರಿ. ಅವನು ಒಲ್ಲೆ ಅಂದ್ರೆ ಒಂದು ಪೀಸ್ ತಿನ್ನು, ಒಂದು ಗುಟ್ಟಿಗೆ ಎಳ್ನೀರು ಕೂಡ ಅಂತ ಕುಡಿಸ್ರಿ. ಒಂದು ವೇಳೆ ಅವ್ನು ಸತ್ತು ಹೋಗ್ಬಿಟ್ಟ ಅಂದ್ರೆ ಸತ್ತ 5 ದಿವ್ಸಕ್ಕೆ ಅವನು ಏನೇನು ತಿಂತಿದ್ದ, ಏನೇನು ಕುಡಿತಿದ್ದ, ಏನೇನು ಸೇರ್ತಿದ್ದ ಎಲ್ಲ ಅವನು ಕುಣಿ ಮುಂದಿಟ್ಟು ಕೈ ಕಟ್ಕೊಂಡು, ದೋಸ್ತ ನಿನಗೆ ಹಿಂಗಾಗಬಾರ್ದಾಗಿತ್ತು, ಕಾ 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 ಅಂತ ಕೂಗ್ತೀರಿ. ಅವಾಗ ಕಾಗಿ ಬರ್ತಾವ, ಕಾಗಿ ಬಂದು ತಿಂದ್ರೆ ಅವನು ತಿಂದಂಗಂತ. ಅಲ್ಲೇ ಹೆಂಗಂತೀನಿ, ಬದುಕಿದ್ದಾಗ 50 ರೂಪಾಯಿ ನಾಷ್ಟ ಮಾಡಿಸ್ಲಾರ್ದವ್ರು ಸತ್ತಾಗ ಅವ್ನಿಗೆ ಏನೇನು ಬೇಕು ಏನೇನಿಲ್ಲ ಎಲ್ಲ ಕುಣಿ ಮೇಲೆ ಇಟ್ಟಿರ್ತಾರೆ. ಕಾಗಿ ಬಂದು ತಿಂದ್ರೆ ತಿಂದಂಗಂತ. ಅಣ್ಣ ಕಾಗಿ ತಿಂದ್ರೆ ಅವ್ನು ತಿಂದಂಗಲ್ಲ, ಭೂತಾಯಿ ಒಳಗ ಅವ್ನು ಹೋಗಿರ್ತಾನಲ್ಲ ಅವನ್ನ ಹುಳಗಳು ತಿಂತಾವ. ಅಣ್ಣ ಬದುಕಿದ್ದಾಗ ಏನಾದ್ರೂ ಮಾಡ್ರಿ, ಸತ್ತ ಮೇಲೆ ಎದಕ್ಕೆ ಉಪಯೋಗಿಲ್ಲ ಹೋಮರ ಎಲ್ಲ ಕಲಾಸ್.